ಹಲೋ, ಹಾಯ್, ನಮಸ್ಕಾರ. ಈಗ ನಾನು ನಿಮಗೆ ಮಂಡಾಳ ಹುಗ್ಗಿ ಮಾಡೋದು ತೋರಿಸ್ತೀನಿ. ಮೊದಲೇ ಒಂದು ಗ್ಲಾಸ್ ಹಾಕಿನಿ. ಈಗ ಮತ್ತು 2 ಗ್ಲಾಸು, 3 ಗ್ಲಾಸ್, 4 ಗ್ಲಾಸು ನೀರು ಹಾಕಿ ಕುದಿಯೋಕೆ ಇಡಬೇಕು. ಈಗ ನೀರನ್ನು ಓಕೆ. ಇದು ನೀರು ಕುದ್ದ ಮೇಲೆ ನಾವು ಈ ಮಂಡಾಳು ನೆನೆ ಹಾಕಿರುವಂಥ ಮಂಡಾಳು ಹಾಕಬೇಕು ಅದರೊಳಗೆ. ಮತ್ತು ಇವಾಗ ಅಂದರೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು, ಇನ್ನೂ ಹೆಸರು ಕಾದಿಲ್ಲ, ಅಷ್ಟರೊಳಗೆ ನಾನು ಪುಂಡೆ ಪಲ್ಯ ಖಾರ ಮಾಡ್ತಾಯಿದ್ದೀನಿ ರೀ. ಪುಂಡೆ ಪಲ್ಯ ಖಾರ ಇದನ್ನು ಫಸ್ಟು ಚೆನ್ನಾಗಿ ತೊಳ್ಕೊಂಡು ನೀರಲ್ಲಿ ಕುದಿಸ್ಕೋಬೇಕು. ನೋಡಿ, ನೀರನ್ನು ಕುದಿಯಕ್ಕೆ ಹಾಕ್ತಾ ಇದ್ದೀನಿ. ಇವತ್ತಿನ ಸ್ಪೆಷಲ್ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಮಂಡಾಳು ಹುಗ್ಗಿ ಮತ್ತು ಸ್ವಲ್ಪ ಈ ಸೈಡನ್ನ ಹಂಗೆ ಪುಂಡೆ ಪಲ್ಯ ಖಾರ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಗಟ್ಟಿಗೆ ಹಿಂಡಿ ನೀರಲ್ಲಿ ಹಾಕ್ಬಿಡಬೇಕು. ಸ್ವಲ್ಪ ನಾನು ಬೇಳೆ ಮಾಡೋಕ್ಕೆ ಕಲಿಸ್ಕೊತಾ ಇದ್ದೀನಿ ಪುಂಡೆ ಪಲ್ಯನ. ಹೆಸರು ಕಾಳಿದೆ ನೋಡಿ, ಇದರಲ್ಲೇ ಹಾಕ್ತಾ ಇದ್ದೀನಿ. ನಾವು ಅಕ್ಕಿ ಹೇಗೆ ಹಾಕ್ತೀವಲ್ಲ ಅದೇ ಥರನೇ ನೆನೆದಿರುವಂಥ ಮಂಡಾಳು ಹಾಕಿದ್ದೀನಿ. ಕುದಿಬೇಕು. ಈಗ ಬೇಳೆ ಮಾಡೋಕೆ ಬರಲ್ಲ ರೀ, ಅದು ಪುಂಡೆ ಪಲ್ಯ ಸ್ವಲ್ಪ ಒಣಗಿದೆ, ಅದಕ್ಕೋಸ್ಕರ ಅಷ್ಟು ಖಾರ ಹರಿತಾ ಇದ್ದೀನಿ. ಬೇಳೆಗೆ ಹಾಕೋದಿತ್ತಂದರೆ ಎಳೀ ಪುಂಡೆ ಪಲ್ಯ ಇತ್ತು, ಹಂಗಾದ್ರೆ ಬೆಸ್ಟ್ ಇರುತ್ತೆ. ಅದಕ್ಕೆ ಅಷ್ಟೂ ಖಾರ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಉಪ್ಪುತ್ತಿರುತ್ತೆ, ನೋಡ್ಕೊಂಡಿರಬೇಕು.
ಓಕೆ, ಈಗ ಕುದ್ದಿದೆ ಇಲ್ಲ ಅಂತ ಚೆಕ್ ಮಾಡಬೇಕು. ಕುದ್ದಿದೆ ರೀ, ಈಗ ಬೇಗನೆ ಕುದೀತದೆ ಅದು. ನಮಗಿನ್ನ ಸ್ವಲ್ಪ ಮೆತ್ತಗೆ ಬೇಕಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಕೋಬೇಕು. ಇದಕ್ಕೆ ಬೆಲ್ಲ, ಏಲಕ್ಕಿ ಪುಡಿ ಹಾಕಬೇಕು. ಇದರಲ್ಲಿ ನಮಗೆ ನೀರು ಜಾಸ್ತಿ ಅನಿಸಿದ್ವು ಅಂದರೆ ಸ್ವಲ್ಪ ನೀರನ್ನ ತೆಕ್ಕೋಬೇಕು. ಯಾವ ಥರ ಅಂದರೆ ನೋಡಿ, ಈ ಥರ ಚಮಚಲಿಂದ ಬರ್ತಾವೆ ನೀರು ತೆಗಿಯೋಕೆ. ಈಗ ಇದರಲ್ಲಿ ಸ್ವಲ್ಪ ನೀರು ಜಾಸ್ತಿ ಆಗ್ಯಾವ, ನಾನು ತೆಗಿತಾ ಇದ್ದೀನಿ, ನೀರನ್ನ ತೆಗಿತಾ ಇದ್ದೀನಿ. ಈ ಥರ ನೋಡಿ, ಈ ಥರ ಜರಡಿನಲ್ಲಿ ನಾನು ಅರ್ಧ ಬಸ್ಕೊಂಡು, ಅಂದರೆ ಅರ್ಧ ನೀರು ತೆಕ್ಕೊಂಡು ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಅಳ್ತೀವಿ. ನೋಡಿ, ನಮಗೆ ಈ ಥರ ಬೇಕಲ್ವಾ, ಆ ಥರನೇ ಸಾಕು. ಈಗ ನಾನು ಇದಕ್ಕೆ ಬೆಲ್ಲ ಹಾಕ್ತೀನಿ. ನಾವು ಸಿಹಿ ನೋಡ್ಕೊಂಡು ಹಾಕ್ಕೋಬೋದು ರೀ ಬೆಲ್ಲನ. ನಾನಿಲ್ಲಿ 2 ಬಟ್ಲು ಬೆಲ್ಲದ ಪುಡಿ ತಗೊಳ್ತಾ ಇದ್ದೀನಿ. ಈ ಥರ ಹಾಕ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಸಿಹಿಯ ಜಾಸ್ತಿ ತಿಂತಾ ಇದ್ರು ಅಂದರೆ ಸ್ವೀಟ್ನ ಸ್ವಲ್ಪ ಜಾಸ್ತಿ ಹಾಕಬೇಕು. ಮತ್ತು ಚೆನ್ನಾಗಿ ಬೆಲ್ಲ ಅಷ್ಟು ಕರಗೋ ಹಾಗೆ ಮತ್ತೆ ಕುದಿಸ್ಕೋಬೇಕು. ಇಲ್ಲಿ ನೋಡಿ, ಮತ್ತೆ ಪುಂಡೆ ಪಲ್ಯ ಕೂಡ ಕುದೀತಾ ಇದೆ. ಪುಂಡೆ ಪಲ್ಯ ಕೂಡ ಕುದೀತಾ ಇದೆ ಇಲ್ಲಿ. ಅದು ಕೂಡ ನಾನು ಈಗ ಕುದಿದ ತಕ್ಷಣವೇ ಬಸ್ಕೊಂಡು ಮತ್ತು ಮೆಣಸಿನ್ಕಾಯಿನ ಹುರ್ಕೊಂಡು ಅದರಲ್ಲಿ ಬೆಳ್ಳುಳ್ಳಿ, ಜೀರಿಗೆನ ಹಾಕಿ ಮತ್ತು ಪುಂಡೆ ಪಲ್ಯನೂ ಕೂಡ ನೀರೆಲ್ಲ ಬಸ್ಕೊಂಡಿರೋಂಥದ್ದು ಕೂಡ ಕಡಾಯಿನಲ್ಲಿ ಹಾಕ್ತೀನಿ. ಆಮೇಲೆ ಮಂಡಾಳು ಹುಗ್ಗಿ, ಇದರಲ್ಲಿ ಸ್ವಲ್ಪ ನಮಗೆ ಅಂದರೆ ಹಾಲು ಹಾಕ್ಕೋಬೋದು, ಇಲ್ಲಾಂದ್ರೆ ಹಾಗೇ ಉಣ್ಬೋದು ರೀ. ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಬೇಕು ಅದರಲ್ಲಿ, ಸಪ್ಪನ ಕಡಲೆ ಹಿಟ್ಟು ನಾವು ಒಗ್ಗರಣೆಗೆ ಹಾಕ್ತೀವಲ್ವ ಮೇಲ್ಗಡೆ, ಅದೇ ಕಡಲೆ ಹಿಟ್ಟು ಹಾಕಬೇಕು. ಮತ್ತು ಏಲಕ್ಕಿ ಪುಡಿ ಕೂಡ ಹಾಕಬೇಕು. ನಾನು ಇನ್ನೂ ಹಾಕಿಲ್ಲ ಏಲಕ್ಕಿ ಪುಡಿ, ಈಗ ತಗೊಂಬಂದು ಹಾಕ್ತೀನಿ. ಮತ್ತು ಇಲ್ಲಿ ಅನ್ನಕ್ಕೆ ಕೂಡ ಇಡ್ತಾ ಇದ್ದೀನಿ, ಅನ್ನ ಮಾಡಲಿಕ್ಕೆ. ಒಂದಕ್ಕೆ 2ರಷ್ಟು ನೀರು ಹಾಕಿದ್ದೀನಿ. ಈಗ ಕರೆಂಟಿಂದು ರೈಸ್ ಕುಕ್ಕರಲ್ಲಿ ಇಡ್ತೀನಿ ನಾನು ಇದನ್ನು. ಸಪ್ಪಂದು ಕಡಲೆ ಪುಡಿ ಹಾಕ್ತೀನಿ, ಒಂದು ಇಲ್ಲ ಒಂದು ಹಾಫು ಅಂದರೆ ಒಂದು ಅರ್ಧ ಸ್ಪೂನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ತುಂಬ ನಿರೀಕ್ಷೆ ಇದೆ ರೀ ಅಡುಗೆ ಮನೆಯಲ್ಲಿ. ನೋಡಿ ನೋಡಿ, ಈ ಥರ ಆಗುತ್ತೆ ಹುಗ್ಗಿ, ಮಂಡಾಳ ಹುಗ್ಗಿ. ನೋಡಿ, ಇದು ಸ್ವಲ್ಪ ನಾವು ಸ್ವೀಟ್ನ ನೋಡಿಕೊಂಡು ಮತ್ತೊಂದು ಸಾರಿ ಸ್ವಲ್ಪ ಬೆಲ್ಲ ಹಾಕ್ಕೋಬೋದು. ಈಗ ಇದು ಕೂಡ ಕುದ್ದಿದೆ, ಬಸ್ಕೊತೀನಿ. ಪುಂಡೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ ನೋಡಿ, ಹುಗ್ಗಿನಲ್ಲಿ ನೋಡಿ ಹಾಕಿದ್ದೀನಲ್ಲ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೂಪರ್ ಆಯ್ತಲ್ವಾ, ಇಷ್ಟು ಬೆವರಪ್ಪ. ನೀವು ಕೂಡ ಒಂದು ಸಾರ್ತಿ ಮಾಡ್ಕೊಂಡು ನೋಡ್ರಿ, ತುಂಬಾ ಟೇಸ್ಟ್ ಇರುತ್ತೆ ರೀ ಅದು. ಮತ್ತು ಇಲ್ಲಿ ಪುಂಡೆ ಪಲ್ಯಗೂ ನೀರೆಲ್ಲ ಬಸ್ಕೊಂಡಿದ್ದೀನಿ ನಾನು. ಈಗ ಖಾರ ಮಾಡ್ತೀನಿ. ಫಸ್ಟು ನಿಮಗೆ ಅದು ಉಪ್ಪಿನ ಸರ್ವ್ ಮಾಡಿ ತೋರಿಸ್ತೀನಿ.
ಹೇಗಿರುತ್ತೆ ಅಂತ. ನೋಡಿ ರೆಡಿ ಆಯಿತು ಮಂಡಾಳು ಹುಗ್ಗಿ. ತುಂಬ ಟೇಸ್ಟ್ ಇರುತ್ತೆ ರೀ ಇದು. ಒಂದು ಸಾರಿ ಮಾಡಿ ಟ್ರೈ ಮಾಡಿ ನೋಡಿ, ಓಕೆನಾ? ಈಗ ಇದನ್ನು ಪುಂಡೆ ಪಲ್ಯ ಖಾರ ಮಾಡಿ ತೋರಿಸ್ತೀನಿ. ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀನಿ. ಸೂಪರ್ ಆಗಿದೆ ರೀ. ಅಷ್ಟು ಟೇಸ್ಟ್ ಆಗಿದೆ ನೋಡ್ರಿ ಇದು. ಸುಳ್ಳು ಹೇಳಲ್ಲ ನಾನು. ಒಂದು ಸಾರಿ ಮಾಡ್ಕೊಂಡು ನೋಡ್ರಿ, ಚಪ್ಪರಿಸ್ಕೊಂಡು ತಿಂತೀರಿ, ಬಾಯಿನ ಚಪ್ಪರಿಸ್ಕೊಂಡು. ಅಷ್ಟು ರುಚಿ ಇದೆ. ಇದರ ಜೊತೆಗೆ ಒಂದು ಸ್ವಲ್ಪ ಹಪ್ಪಳನ ಇಲ್ಲ ಸಂಡಿಗೆನ ಕರ್ಕೋರಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಓಕೆನಾ? ಇವತ್ತಿನದು ಸ್ಪೆಷಲ್ಲು ನಂದು ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಮಂಡಾಳು ಹುಗ್ಗಿ. ಓಕೆ, ಈಗ ಖಾರ ಮಾಡಿ ತೋರಿಸ್ತೀನಿ. ಈಗ ಒಂದು ಕಡಾಯಿನ ಕಾಯಕ್ಕಿಟ್ಟಿದ್ದೀನಿ. ಇದರಲ್ಲಿ ಈಗ ಮೆಣಸಿನಕಾಯಿ ತೊಳೆದಿಟ್ಟುಕೊಳ್ಳುವಂಥ, ಅಂದರೆ ಸ್ವಲ್ಪ ಮುರಿದು ಹಾಕಿ, ಇಲ್ಲಾಂದರೆ ಮುಖಕ್ಕೆ ಸಿಡಿತಾವ ಈ ಥರ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ನೋಡಿಕೊಂಡು ಮೆಣಸಿನ್ಕಾಯಿನ ಹುರ್ಕೊಳ್ಳಿ. ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಹುರ್ಕೋಬೇಕು ಎಣ್ಣೆನಲ್ಲಿ ಮೆಣಸಿನ್ಕಾಯಿನ. ಈಗ ಬೆಳ್ಳುಳ್ಳಿ ಹಾಕ್ತೀನಿ. ಜೀರಿಗೆ ಹಾಕ್ಬೇಕು. ಇದಕ್ಕೆ ಇದು ಪುಂಡೆ ಪಲ್ಯನ ಕೂಡ ಹಾಕ್ಬೇಕು. ಕುತ್ಕೊಂಡಿಟ್ಟಿದ್ವಲ್ಲ ಅದು ಪುಂಡೆ ಪಲ್ಯ. ಈ ಥರ ಸ್ವಲ್ಪ ಹುರ್ಕೋಬೇಕು ಪುಂಡೆ ಪಲ್ಯನ. ಹೆಂಗ ಹೊಡ್ಯೋದ ನೋಡು ನಮ್ಮ ಶಿವು, ಬಜ್ಜಿಕೊಂಡು ಅಣೆಕೊಂಡು ಹೊಡ್ಯೋಗ್ತಾನೆ. ಇದರಲ್ಲಿ ಉಪ್ಪು ಹಾಕಿದ್ವಿ, ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಆರಿದ ಮೇಲೇ ಮಿಕ್ಸಿಗೆ ಹಾಕ್ಕೋಬೇಕು ನಾವು ಅದನ್ನು. ಸ್ವಲ್ಪ ಆರಲಿ ಅದು. ಈಗ ಮಿಕ್ಸಿ ಜಾರಿನಲ್ಲಿ ಹಾಕ್ಕೊತೀನಿ ರೀ. ಸ್ವಲ್ಪ ಆರ್ತಲ್ಲ, ಆರಿದ ಮೇಲೇ ಹಾಕೋಬೇಕು. ನೋಡಿ ಈ ಥರ ಆಗಿದೆ ಪುಂಡೆ ಪಲ್ಯ ಖಾರ. ಓಕೆ, ರೆಡಿ ಆಯಿತು. ಈಗ ಖಾರ ನೋಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ನಾನು ಸ್ವಲ್ಪ ಇಲ್ಲಿ ತರಿಯಾಗಿ ರುಬ್ಬಿನಿ ಖಾರ. ಇದನ್ನು ಅನ್ನದಲ್ಲಿ ರೊಟ್ಟಿನಲ್ಲಿ ತಿಂದರೆ ತುಂಬಾ ಸೂಪರಾಗುತ್ತೆ. ಓಕೆ ಬಾಯ್. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ ಬಾಯ್. ಹಲೋ ಹಾಯ್.